ನೂತನ ವಧೂವರರೇ, ಮುದ್ದು ಮಕ್ಕಳು ಸೇರಿದಂತ ನಿಮ್ಮೆಲ್ಲರಿಗೂ ಜಗದ್ಗುರು ಪಂಚಾಚಾರ್ಯರು, ಉಜ್ಜಯಿನಿ ಪೀಠದ ಕ್ಷೇತ್ರನಾಥ ಜಗದ್ಗುರು ಮರುಳಸಿದ್ಧರು, ಜಗನ್ಮಾತೆ ಗೌರಿದೇವಿ ಅನಂತ ಸನ್ಮಂಗಲಗಳನ್ನ ಅನುಗ್ರಹಿಸಲಿ ಅನ್ನುವಂತಹ ಶುಭ ಹಾರೈಕೆಗಳನ್ನ ಆಶೀರ್ವಾದ ಮಾಡತಕ್ಕಂಥವರಾಗಿದೆ. ಭಾರತೀಯ ಸನಾತನ ಪರಂಪರೆಯಲ್ಲಿ ಜನನದಿಂದ ಮರಣದವರೆಗೆ ಅನೇಕ ಸಂಸ್ಕಾರಗಳನ್ನು ನಾವು ನೋಡುತ್ತೇವೆ. ಶಾಸ್ತ್ರ ಪ್ರಕಾರವಾಗಿ 21 ಸಂಸ್ಕಾರಗಳನ್ನು ಉಲ್ಲೇಖ ಮಾಡಿದ್ದಾರೆ. ಅದರಲ್ಲಿ ಈಗ ಆಚರಣೆಯಲ್ಲಿರುವಂತಹ ಸಂಸ್ಕಾರಗಳ ಸಂಖ್ಯೆ ಎಷ್ಟು ಅಂದ್ರೆ 16. ಅದಕ್ಕೆ ಷೋಡಶ ಸಂಸ್ಕಾರಗಳು ಅಂತ ಕರೀತಾರೆ. ಜನನದಿಂದ ಮರಣದವರೆಗೆ ಈ 16 ಸಂಸ್ಕಾರಗಳನ್ನ ಪ್ರಮುಖವಾಗಿ ಪ್ರತಿಯೊಬ್ಬ ವ್ಯಕ್ತಿ ಸ್ತ್ರೀ ಪುರುಷ ಭೇದವಿಲ್ಲದೆ ಆಚರಣೆ ಮಾಡುವಂಥದ್ದು. ಅದರಲ್ಲೂ ಆಶ್ರಮ ವ್ಯವಸ್ಥೆಗಳನ್ನು ಕಂಡಾಗ ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ ಅನ್ನುವಂಥ 4 ಆಶ್ರಮಗಳನ್ನು ಕೂಡ ನೋಡ್ತೇವೆ. ಬ್ರಹ್ಮಚರ್ಯ ಆಶ್ರಮದಲ್ಲಿ ತಂದೆ ತಾಯಿಗಳು ಮಾಡಿದ ಸತ್ಕರ್ಮದ ಬಲದಿಂದ, ಆ ವ್ಯಕ್ತಿ ಮಾಡಿದ ಪೂರ್ವ ಜನ್ಮದ ಪುಣ್ಯದ ಫಲದಿಂದ ಮನುಷ್ಯ ಜನ್ಮವನ್ನು ಎತ್ತಿ ಬಂದ ಮೇಲೆ ಯೋಗ್ಯ ಸಂಸ್ಕಾರವನ್ನು ಹೊಂದಿ ಸದ್ಗುಣ ಸಂಪನ್ನನಾಗಿ ಉನ್ನತ ಶಿಕ್ಷಣವನ್ನು ಪಡೆದು ಸ್ವಾವಲಂಬಿಯಾಗಿ ತನ್ನ ಬದುಕನ್ನು ತಾನು ಕಟ್ಟಿಕೊಳ್ಳುವಂತ ಸಂದರ್ಭ ಬಂದಾಗ ಗುರು ಹಿರಿಯರು ಪ್ರಾಜಾಪತ್ಯ ವಂಶಾಭಿವೃದ್ಧಿಗಾಗಿ, ಆ ಮನೆತನದ ಏಳಿಗೆಗಾಗಿ, ಆತನ ಸುಕ್ಷೇಮಕ್ಕಾಗಿ ನಡೆಸುವಂತ ಸಂಸ್ಕಾರವನ್ನೇ ಮದುವೆ ಅಂತ ಕರೀತಾರೆ. ಇವತ್ತಿನ ಮದುವೆಯ ವಿಚಾರವೇ ಬೇರೆ. ಯಾರೋ ಇಷ್ಟ ಆದರೂ ಪರಸ್ಪರ ಹೊಂದಿದ್ರು ಅನ್ನುವಂಥದ್ದಲ್ಲ. ಶಾಸ್ತ್ರ ಪ್ರಕಾರವಾಗಿ ಪ್ರತಿಯೊಂದು ಕೂಡ ಶಿವನಿಚ್ಛೆಯಂತೆ ನಡೆಯುವಂಥದ್ದು ಅನ್ನುವಂಥದ್ದನ್ನ ಹಿಂದಿನವರೆಲ್ಲರೂ ಕೂಡ ಮಾತನಾಡುವಂಥದ್ದನ್ನು ನಾವು ಕೇಳ್ತಿದ್ವಿ. ಸಾಮಾನ್ಯ ಭಾಷೆಯಲ್ಲಾದ್ರೆ ದೈವ ನಿರ್ಣಯ ಅಥವಾ ದೈವ ಲೀಲೆ ಅನ್ನುವಂಥದ್ದನ್ನ ಹೇಳುವಂಥದ್ದನ್ನು ಕೂಡ ಕೇಳ್ತಾ ಇದ್ದೇವೆ. ಒಟ್ಟಾರೆಯಾಗಿ ವಿವಾಹ ಸಂಸ್ಕಾರದ ಅರ್ಥ ಬಹಳ ಅಮೂಲ್ಯವಾಗಿರುವಂಥದ್ದು. ಈ 4 ಆಶ್ರಮಗಳನ್ನು ಏನು ಅಪ್ಪಣೆ ಮಾಡಿದ್ವಲ್ಲ, ಅದರಲ್ಲಿ ಅತ್ಯಂತ ಶ್ರೇಷ್ಠವಾದ ಆಶ್ರಮ ಯಾವುದು ಅಂತ ಕೇಳಿದ್ರೆ ಭರ್ತೃಹರಿ ಹೇಳ್ತಾನೆ, ಧನ್ಯೋ ಗೃಹಸ್ಥಾಶ್ರಮ. ಯಾವುದು? ಗೃಹಸ್ಥಾಶ್ರಮವೇ ಧನ್ಯ. ಯಾಕೆ ಗೃಹಸ್ಥಾಶ್ರಮವನ್ನು ಶ್ರೇಷ್ಠ ಅಂತ ಕರೆದಿದ್ದಾರೆ ಅಂದ್ರೆ, ಬಾಕಿ 3 ಆಶ್ರಮಗಳಿದ್ದಾವಲ್ಲ, ಬ್ರಹ್ಮಚರ್ಯ, ವಾನಪ್ರಸ್ಥ, ಸನ್ಯಾಸ, ಈ 3 ಆಶ್ರಮದ ಸದಸ್ಯರಿಗೆ ಆಶ್ರಯ ಕೊಡುವಂತ ಆಶ್ರಮ ಯಾವುದು? ಗೃಹಸ್ಥಾಶ್ರಮನೇ. ಬ್ರಹ್ಮಚರ್ಯ ಆಶ್ರಮದ ಸದಸ್ಯರಿಗೂ ಅದೇ ಆಶ್ರಮ ಆಶ್ರಯ ಕೊಡ್ತದೆ. ವಯಸ್ಸಾದವರಿಗೆ, ಹಿರಿಯರಿಗೂ ಕೂಡ ಆಶ್ರಯ ಕೊಡೋದು ಅದೇ ಆಶ್ರಮ. ನಮ್ಮಂತ ಸನ್ಯಾಸಿಗಳನ್ನ, ಗುರುಗಳನ್ನ ಕರೆದು ಭಿನ್ನ ಸತ್ಕಾರ ದಕ್ಷಿಣಾದಿಗಳನ್ನ ಕೊಟ್ಟು ಗೌರವಿಸುವಂಥದ್ದು ಕೂಡ ಅದೇ ಆಶ್ರಮ. ಹಾಗಾಗಿ ಗೃಹಸ್ಥಾಶ್ರಮಕ್ಕೆ ತನ್ನದೇ ಆದ ಶ್ರೇಷ್ಠತವಾದ ಧನ್ಯತಾ ಭಾವ ಇರುವಂಥದ್ದನ್ನು ನಾವು ಕಾಣುತ್ತೇವೆ. ಇಲ್ಲಿ ಇಬ್ಬರು ವ್ಯಕ್ತಿಗಳು ಒಂದಾಗುವಂಥದ್ದನ್ನು ಮದುವೆ ಅಂತ ಕರೆಯುವಂಥದ್ದಲ್ಲ. ಇಲ್ಲಿ ಮನಸ್ಸುಗಳ ಮೇಲಿನ, 2 ಮನೆತನಗಳ ಮೇಲಿನ
ಎರಡು ಪರಿವಾರದ ಬಂಧನ ಶಾಶ್ವತವಾಗಿ ನಡೆಯುವಂಥದ್ದು. ಇಲ್ಲಿ ಬಹುತೇಕ ಜನ ಮದುವೆ ಆದವರು ಬಂದಿರಿ, ಮುಂದೆ ಆಗ್ಲಿರೋರು ಬಂದಿರಿ, ನಿಮ್ಮ ಮಕ್ಕಳನ್ನ ಮದುವೆ ಮಾಡೋರು ಬಂದಿರಿ. ಆರಂಭದಲ್ಲಿ ಒಂದು ಶ್ಲೋಕ ಹೇಳಿದ್ವಿ ನಾವು, ವಾಗರ್ಥಾವಿವ ಸಂಪೃಕ್ತ ವಾಗರ್ಥ ಪ್ರತಿಪತ್ತಗೆ ಜಗತಃ ಪಿತರವು ಒಂದೇ ಪಾರ್ವತಿ ಪರಮೇಶ್ವರವು. ಮುಕ್ಕೋಟಿ ದೇವತೆಗಳು ಶಾಸ್ತ್ರದೊಳಗಿದೆ. ಅಷ್ಟೆಲ್ಲ ದೇವಾನ ದೇವತೆಗಳಿದ್ರೂ ಕೂಡ ಜಗತ್ತಿನ ತಂದೆ ತಾಯಿಗಳು ಆದರ್ಶ ದಂಪತಿಗಳು ಅನ್ನುವಂಥ ವಿಷಯ ಬಂದಾಗ ನಾವು ಯಾರನ್ನ ಮುಂದೆ ಮಾಡಿ ಮಾತನಾಡ್ತೇವೆ? ಪಾರ್ವತಿ ಪರಮೇಶ್ವರರನ್ನು. ಅವ್ರನ್ನ ಜಗತ್ತಿನ ತಂದೆ ತಾಯಿಗಳು ಅಂತ ಕರಿತೀವಿ. ಜೊತೆಗೆ ಆದರ್ಶ ದಾಂಪತ್ಯ ಅನ್ನುವಂಥ ವಿಚಾರ ಬಂದಾಗ ಪಾರ್ವತಿ ಪರಮೇಶ್ವರನ್ನೇ ನಾವು ನೋಡ್ತೀವಿ. 25 ವರ್ಷ 30 ವರ್ಷ ಮದುವೆ ಆಗಿ ಗಂಡ ಹೆಂಡತಿ ಜಗಳ ಆಡದಂಗೆ ಅನುರೂಪವಾಗಿದ್ರಪ್ಪ ಅಂದ್ರೆ ಅವರನ್ನು ನೋಡಿ ಏನ್ ಹೇಳ್ತೀರಿ? ಎಷ್ಟು ಚೆನ್ನಾಗಿದ್ದಾರೆ, ಪಾರ್ವತಿ ಪರಮೇಶ್ವರ ಇದ್ದಂಗೆ ನೋಡಿ. ಕಾರಣ ಅಂದ್ರೆ ದಾಂಪತ್ಯಕ್ಕೆ ಮತ್ತೊಂದು ಹೆಸರೇ ಪಾರ್ವತಿ ಪರಮೇಶ್ವರ. ಸಾಮಾನ್ಯವಾಗಿ ಯಾವುದೇ ಶುಭ ಕಾರ್ಯಗಳನ್ನು ಮಾಡುವಂತ ಸಂದರ್ಭದಲ್ಲಿ ನಮ್ಮ ಪುರೋಹಿತರು ಸುಮಾರು ಕಲಶಗಳನ್ನ ಪ್ರತಿಷ್ಠಾಪನೆ ಮಾಡಿರ್ತಾರೆ. ಆದ್ರೆ ಅದರಲ್ಲಿ ಒಂದು ಜೋಡು ಕಲಶ ಇರ್ತದೆ ಯಾವಾಗಲೂ ಕೂಡ. ಅದಕ್ಕೆ ಕೆಲವರು ಸ್ವಸ್ತಿ ಪುಣ್ಯಾಹ ಅಂತ ಕರೀತಾರೆ, ಇನ್ನು ಕೆಲವರು ಅದಕ್ಕೆ ಉಮಾಮಹೇಶ್ವರ ಕಲಶ ಅಂತ ಕರೀತಾರೆ, ಇನ್ನು ಕೆಲವರು ಅದಕ್ಕೆ ದಾಂಪತ್ಯ ಕಲಶ ಅಂತ ಕರೀತಾರೆ. ಪಾರ್ವತಿ ಪರಮೇಶ್ವರರೇ ಕಲಶ. ಯಾಕೆ ಅವರನ್ನೇ ಜಗತ್ತಿನ ತಂದೆ ತಾಯಿಗಳಂತ ಕರೆದರು? ಯಾಕೆ ಅವರನ್ನೇ ಆದರ್ಶ ದಂಪತಿಗಳಂತ ಕರೆದ್ರೆ? ಕಾರಣ ಇರಬೇಕಲ್ಲ. ತ್ರಿಮೂರ್ತಿಗಳಂತ ಯಾರ್ಯಾರಿಗೆ ಕರಿತೀವಿ? ಬ್ರಹ್ಮ, ವಿಷ್ಣು, ಮಹೇಶ್ವರ. ಬ್ರಹ್ಮಲೋಕದ ಅಧಿಪತಿ ಬ್ರಹ್ಮ. ಬ್ರಹ್ಮನ ಹೆಂಡತಿ ಹೆಸರು ನಮ್ಮ ಮನೆಯವರ ಹೆಸರು ಗೊತ್ತಿಲ್ಲ, ನೀನು ಬ್ರಹ್ಮನ್ ಕೇಳಿದ್ರೆ ಎಲ್ಲಿಂದ ಹೇಳಂತೆ? ಸರಸ್ವತಿ. ವಿದ್ಯಾದ ದೇವತೆ ಶಾರದೆ, ಬ್ರಹ್ಮನ ಧರ್ಮಪತ್ನಿ. ಶಾರದೆ ಒಂದ್ಸಲ ಬ್ರಹ್ಮನನ್ನ ಒಂದು ವರ ಕೇಳಿದ್ದ. ನೀನ್ ಜಗತ್ತಿನ ಸೃಷ್ಟಿ ಮಾಡ್ತಾ ಮಾಡ್ತಾ ಧರ್ಮಪತ್ನಿಯಾದ ನನ್ನನ್ನು ಮರೆತು ಬಿಟ್ಟಿದೀಯಾ, ಇವತ್ತು ನೀನು ನನಗೊಂದು ವರ ಕೊಡ್ಬೇಕು. ಎಂತ ವರ ಕೊಡ್ಬೇಕು ಅಂದ್ರೆ, ನೀ ಎಲ್ಲಾದರೂ ಇರು, ಹೇಗಾದರೂ ಇರು, ನಿನ್ನ ಜೊತೆಗೆ ನಾನು ಸದಾಕಾಲ ಇರ್ಬೇಕು. ಹಾಗಾಗಿ ನಿನ್ನ ಶರೀರದೊಳಗೆ ನನಗೊಂದು ಜಾಗ ಕೊಡು ಅಂತ ಕೇಳಿದ್ದದ್ದು. ಯಾರು? ಶಾರದೆ. ಬ್ರಹ್ಮ ಬಹಳ ಬುದ್ಧಿವಂತ. ಅವ ಯೋಚನೆ ಮಾಡ್ತಾನೆ, ಶಾರದೆಯಾದರೂ ಎಲ್ಲ ಶಾಸ್ತ್ರಗಳ ಒಡತಿ, ವಿದ್ಯಾದಿ ದೇವತೆ, ವಾಗ್ದೇವಿ, ಆಕೆ ನುಡಿದಿದ್ದೆಲ್ಲವೂ ವೇದ. ಅವಳು ಬಂದು ನನ್ನ ನಾಲಿಗೆಯೊಳ ವಾಸ ಅಲ್ಲ ಅಂದ್ರೆ ನಾನು ಯಾರ ಹಣೆ ಬರ ಬರಿತೀನಿ ಹೇಳ್ತೀನಿ, ಅದೆಲ್ಲ ಸತ್ಯವೇ ಆಗ್ತದಂತ ವಿಚಾರ ಮಾಡಿ ಬ್ರಹ್ಮ ಶಾರದೆಗೆ ತನ್ನ ನಾಲಿಗೆಯೊಳಗ ವಾಸವಾಗುವಂತ ಒಂದು ವರ ಕೊಟ್ಟ. ಕೇಳ್ರಿ, ಅವರೆಲ್ಲ ಜಾಗ ಕೊಟ್ಟಾರ? ಈ ಸುದ್ದಿ ವೈಕುಂಠಕ್ಕೆ ಮುಟ್ತು. ವೈಕುಂಠದ ಅಧಿಪತಿ ವಿಷ್ಣು, ವಿಷ್ಣುವಿನ ಹೆಂಡತಿ. ಇದು ಎಲ್ಲರಿಗೂ ಗೊತ್ತಿರ್ತದೆ. ಯಾಕೆಂದ್ರೆ ಯಾವ ದೇವರ ಪೂಜೆ ಬಿಟ್ಟರು ಬಿಡ್ತೀರಿ, ಮಾಡ್ತೀರಿ, ಲಕ್ಷ್ಮಿ ಪೂಜೆ ಯಾರು ಬಿಡಂಗಿಲ್ಲ. ಗಂಡು ಮಕ್ಕಳಿಗೂ ಲಕ್ಷ್ಮಿ ಬೇಕು, ಹೆಣ್ಮಕ್ಳಿಗೂ ಲಕ್ಷ್ಮಿ ಬೇಕು. ಜಗತ್ತಿನಾಗ ಯಾರದಾರ ಎಲ್ಲರಿಗೂ ಲಕ್ಷ್ಮಿ ಬೇಕು. ಯಾಕಂದ್ರೆ ಲಕ್ಷ್ಮಿ ಕಟಾಕ್ಷ ಇಲ್ಲಪ್ಪ ಅಂದ್ರೆ ಈ ಜಗತ್ತು ನಡೆಯಂಗಿಲ್ಲ. ಸರಸ್ವತಿ ಬ್ರಹ್ಮನಿಂದ ವರ ಪಡ್ಕೊಂಡಳ ಅಂದ್ರೆ ನಾನ್ಯಾಕೆ ಸುಮ್ಮನೆ ಇರಬೇಕು ಅಂತ ಹೇಳಿ ಲಕ್ಷ್ಮಿ ವಿಷ್ಣುವನನ್ನ ಕೇಳಿದ್ದರು. ನೀವ್ ನೋಡಿದ್ರೆ ಒಂದೊಂದು ಅವತಾರ ಎತ್ತಿ ಸಾವಿರಾರು ವರ್ಷಗಳ ಕಾಲ ಹೋಗ್ಬಿಡ್ತೀಯ, ನಿನ್ನ ಜೊತೆಗಿರ್ಬೇಕು, ಅದಕ್ಕಂತ ವರ ಕೊಡ್ಬೇಕು, ನಿನ್ನ ಶರೀರದೊಳಗೆ ನನಗೊಂದು ಜಾಗ ಕೊಡು ಅಂತ ಕೇಳಿದ್ದ. ಜಗತ್ತಿನೊಳಗೆ ಎಷ್ಟು ದೇವರದಲ್ಲ, ಆ ಎಲ್ಲಾ ದೇವರಲ್ಲಿ ಅತ್ಯಂತ ಜಿಪುಣ ದೇವರು ಯಾರಪ್ಪ ಅಂದ್ರೆ ವಿಷ್ಣು. ಬಲಗೈಲಿ ಕೊಟ್ಟದ್ದನ್ನ ಎಡಗೈಲಿ ಹ್ಯಾಂಗ್ ಕಸಬೇಕು ವಿಚಾರ ಮಾಡ್ತಿರ್ತಾನ. ನಮ್ಮ ದೇಶದಾಗ ಅಷ್ಟಲ್ಲ, ಜಗತ್ತಿನಾಗ ಅತ್ಯಂತ ಶ್ರೀಮಂತ ದೇವರು ಯಾರು? ತಿರುಪತಿ ತಿಮ್ಮಪ್ಪ. ಎಲ್ಲಾ ದುಡ್ಡು ಅವನಿಗೆ ಹೋಗ್ತದೆ.
ನಮ್ಮ ಜನ ತಿರುಪತಿಗೆ ಹೋದ್ರೆ ಎರಡೂ ಖಾಲಿ ಮಾಡ್ಕೊಂಡ್ ಬರ್ತಾರೆ. ಏನೇನು? ಜೇಬಿನಾಗಿರೋ ದುಡ್ಡು, ಜುಟ್ಟು, ತಲೆ ಮೇಲಿನ ಕೂದಲು ಬಿಸ್ನೆಸ್ನೇ 106 ಕೋಟಿ ಅದ. ನಾವು ಆಗಾಗ ಹಾಸ್ಯದಲ್ಲಿ ಹೇಳ್ತಿರ್ತೀವಿ, ಒಂದೊಂದು ಸಂದರ್ಭ ಸರ್ಕಾರಗಳ ಸಾಲ ತಗೊಳ್ಳೋ ಪರಿಸ್ಥಿತಿ ಬಂದ್ರೆ ತಿಮ್ಮಪ್ಪನ ಹತ್ರ ಹೋಗೋ ಪರಿಸ್ಥಿತಿ ಬರ್ತದೆ. ಅಷ್ಟರ ಮಟ್ಟಿಗೆ ಶ್ರೀಮಂತವ. ಯಾರ ಹತ್ರನೂ ಅಷ್ಟು ಬಂಗಾರ ಇಲ್ಲ, ಅವನ ಹತ್ರ ಇರ್ಲಿ. ವಿಷ್ಣು ಪ್ರೇಮದ ದೇವತೆನೂ ಹೌದು. ಅವ ವಿಚಾರ ಮಾಡ್ತಾನೆ, ಲಕ್ಷ್ಮಿ ಇದ್ರೆ ನಾನ್ ಲಕ್ಷ್ಮೀಪತಿ, ಇಲ್ಲದಿದ್ರೆ ನನ್ನ ಯಾರು ಪೂಜೆ ಮಾಡ್ತಾರಂತ ವಿಚಾರ ಮಾಡಿ ಲಕ್ಷ್ಮಿಗೆ ತನ್ನ ಮಧ್ಯಸ್ಥಾನದೊಳಗೆ ಹೃದಯದೊಳಗೆ ಜಾಗ ಕೊಟ್ಟ. ನೆನಪಿಟ್ಕೊಳ್ರಿ, ಬ್ರಹ್ಮಶಾರದೆಗೆ ಜಾಗ ಕೊಟ್ಟ? ನಾಲಿಗೆಯೊಳಗೆ. ವಿಷ್ಣು ಲಕ್ಷ್ಮಿ ಜಾಗ ಎಲ್ಲಿ ಕೊಟ್ಟ? ಹೃದಯದೊಳಗೆ. ಮದುವೆ ಅಂದ್ರೆ ಕೇವಲ ಸಂಭ್ರಮ, ಉಡುಗೊರೆ, ಊಟ ಆಗಬಾರ್ದು, ಸಂಸ್ಕಾರ ಆಗಬೇಕು. ನಿಮ್ಮ ಮಕ್ಕಳು ನಿಮ್ಮನ್ನ ಅನುಸರಿಸಬೇಕು. ಉತ್ತರದಾಯಿತ್ವ ಅನ್ನುವಂಥದ್ದು ಯಾವುದಕ್ಕಾಗಿ ಬರ್ತದಂದ್ರೆ, ಕೇವಲ ನೀವು ದುಡಿದದ್ದನ್ನು ಪ್ರತಿನಿಧಿಸುವಂತ ಮಕ್ಕಳು ಅವ್ರು ಆಗಬಾರ್ದು. ನೀವು ಯಾವ ಪರಂಪರೆಯಲ್ಲಿ ಹುಟ್ಟಿದಿರಿ, ಯಾವುದರಿಂದ ಬಂದಿದ್ದೀರಿ, ಅದು ಮುಂದುವರೆದಾಗ, ಅದನ್ನು ನಿಮ್ಮ ಮಕ್ಕಳು ಮುಂದುವರಿಸಿದಾಗ ಮಾತ್ರ ನೀವು ಗಳಿಸಿದ ಸಂಪತ್ತಿಗೆ, ನೀವು ಗಳಿಸಿದ ಎಲ್ಲ ವ್ಯವಸ್ಥೆಗೆ ಅರ್ಥ ಬರುತ್ತೆ, ಸಾರ್ಥಕತೆ ಬರುತ್ತೆ. ಈ ಸುದ್ದಿ ಕೈಲಾಸಕ್ಕೆ ಬಿಡ್ತು. ಕೈಲಾಸದ ಅಧಿಪತಿ ಶಿವ, ಶಿವನ ಧರ್ಮಪತ್ನಿ ಪಾರ್ವತಿ. ಅವಳು ವಿಚಾರ ಮಾಡಿದ್ದು, ನಾವು 3 ಜನ ಊರಿಗಿರ್ತೇವೆ, ಅವರಿಬ್ರು ಅವ್ರ ಗಂಡಂದ್ರಿಂದ ವರ ಪಡ್ಕೊಂಡಾರ ಅಂದಮೇಲೆ ನಾನು ಪಡ್ಕೊಳ್ಳದೆ ಹೋದ್ರೆ ನನ್ನ ಸ್ಟೇಟಸ್ ಏನಾಗಬೇಕು? ಹಾಗಂತ ವಿಚಾರ ಮಾಡಿ ಶಿವನನ್ನ ಕೇಳಿಬಿಟ್ಲು. ನೀ ನೋಡಿದ್ರೆ ಭಕ್ತರ ದೇವರು, ಒಂದು ಬಿಲ್ಪತ್ರಿ ದಳ, ಒಂದು ಹನಿ ನೀರು ಕೊಟ್ಟು ಬಿಟ್ರೆ ಯಾರು ಏನ್ ಕೇಳ್ತಾರ ಕೊಡುವಂತ ಗೋಡೆ ಶಂಕರ ನೀನು. ಶಿವನೇ ಅಂತ ಕರೆದು ಬಿಟ್ರೆ ಸಾಕು, ನೀನು ಕರೆಗಿರ್ತೀಯ. ಸ್ಮಶಾನದಾಗಿರ್ತೀಯೋ, ಕೈಲಾಸದಾಗಿರ್ತೀಯೋ, ಬೆಳ್ಳಿ ಬೆಟ್ಟದಾಗಿರ್ತೀಯೋ, ಎಲ್ಲಿರ್ತೀಯೋ ನನಗೆ ಗೊತ್ತಿಲ್ಲ, ಧರ್ಮಪತ್ನಿಯಾದ ನನಗೆ. ಅದಕ್ಕೆ ಇವತ್ತು ನನಗೊಂದು ವರ ಕೊಡ್ಬೇಕು. ನೀ ಸ್ಮಶಾನದಾಗರ ಇರು, ಕೈಲಾಸದಾಗರ ಇರು, ನಿನ್ನ ಜೊತೆಗೆ ಇರಬೇಕಾದದ್ದು ನನ್ನ ಕರ್ತವ್ಯ. ಅದಕ್ಕೆ ನಿನ್ನ ಶರೀರದೊಳಗೆ ನನಗೊಂದು ಜಾಗ ಕೊಡುವಂತ ಪಾರ್ವತಿ ಪರಮಾತ್ಮನನ್ನ ಬೇಡಿಕೊಂಡಿದ್ದ. ಇಲ್ಲಿ ಕೂತಂತ ಪ್ರತಿಯೊಬ್ಬ ಗಂಡು ಮಕ್ಕಳಿಗೆ ನೆನಪಿಡುವಂತ ಮಾತು ಶಿವ ಹೇಳ್ತಾನ. ಅವಾಗ ಪಾರ್ವತಿ, ನೀ ಎಂತ ಹುಚ್ಚದಿ, ನೀ ಕೇಳೋದೆಚ್ಚ, ನಾನು ಕೊಡೋದೆಚ್ಚ. ಈ ಜಗತ್ತು ಸೃಷ್ಟಿಯಾಗಬೇಕಾದ್ರೆ ಶಿವನೊಬ್ಬನಿಂದ ಸೃಷ್ಟಿಯಾಗಿಲ್ಲ. ಅದಕ್ಕೆ ಸಮಾನವಾದ ಪಾತ್ರ ಯಾರದದ? ಶಕ್ತಿದೂ ಅದ. ಶಕ್ತಿ ಅಂದ್ರೆ ಪಾರ್ವತಿ. ಶಿವಶಕ್ತಿ ಸಮತ್ವನ್ನ ಜಗತ್ ಸೃಷ್ಟಿಕಾರಿಣಿ. ಶಿವೇನ ವಿನ ಶಕ್ತಿ, ಶಕ್ತಿಶ್ಚ ವಿನ ಶಿವ. ಆ ಭಾವನೆಯಿಂದ ನಾನಿಲ್ಲಿ ನಿನಗೆ ನೀನು ಕೇಳಿದ ಒಂದು ಜಾಗ ಮಾತ್ರ ಅಲ್ಲ, ಈ ಜಗತ್ತಿಗೆ ಹೇಗೆ ನಮ್ಮಿಬ್ಬರ ಸಮಾನ ಪಾಲುದಾರಿಕೆಯಿಂದ ಸೃಷ್ಟಿಯಾಗಿದೆಯೋ ಆ ಸಂದೇಶ, ಆ ಸಮನ್ವಯತೆ, ಆ ಸೌಹಾರ್ದತೆ, ಸಮಾನತೆ ಅನ್ನುವಂಥದ್ದು ಇಡೀ ಜಗತ್ತು ಪಾಲಿಸಬೇಕು. ನಿನಗೊಂದು ಜಾಗ ಅಲ್ಲ, ನನ್ನ ಶರೀರದ ಎಡಭಾಗದ ಇಡೀ ದೇಹವನ್ನೇ ನಿನಗೆ ಧಾರೆ ಎರೆದು ಕೊಡ್ತೀನಿ ಅಂತ ಪಾರ್ವತಿಗೆ ಆಶೀರ್ವಾದ ಮಾಡಿದ. ಅದಕ್ಕೆ ಅರ್ಧ ಅಂಗವನ್ನ ಧರಿಸಿದ ಕಾರಣಕ್ಕಾಗಿ ಪಾರ್ವತಿ ಅರ್ಧಾಂಗಿಯಾಗಲು, ಪರಮಾತ್ಮ ಅರ್ಧನಾರೀಶ್ವರನಾದ. ಹೇಳುವಂತ ಮಾತಿಷ್ಟೇ, ಕೆಲವು ಧರ್ಮಗಳಲ್ಲಿ ಹೆಣ್ಮಕ್ಳಿಗೆ ಪೂಜಾಧಿಕಾರ ಇಲ್ಲ, ಧಾರ್ಮಿಕ ಸಂಸ್ಕಾರಗಳನ್ನು ಪಾಲನೆ ಮಾಡುವಂತ ಅವಕಾಶ ಇಲ್ಲ. ನೀವೆಲ್ಲ ಪುಣ್ಯ ಮಾಡಿದಿರಿ. ಯಾವುದರಲ್ಲಿ? ವೀರಶೈವ ಪರಂಪರೆಯೊಳಗೆ ಯಾರು ಹುಟ್ಟಿದಿರಿ ನೀವೆಲ್ಲ ಪುಣ್ಯ ಮಾಡಿದಿರಿ. ಯಾಕಂದ್ರೆ ಇಲ್ಲಿ ವೈವಿಧ್ಯತೆ ಆಗಲಿ, ತಾರತಮ್ಯವಾಗಲಿ, ಉಚ್ಚ ನೀಚ ಅನ್ನುವಂಥ ಭಾವನೆಗಳಾಗಲಿ ಯಾವುದೂ ಇಲ್ಲ. ಪುರುಷನಿಗೆ ಎಷ್ಟು ಸಮಾನವಾದ ಅಧಿಕಾರ ಇದೆಯೋ ಅಷ್ಟೇ ಸರಿಸಮನಾದ ಎಲ್ಲಾ ಅಧಿಕಾರಗಳನ್ನ ಜಗತ್ತಿನೊಳಗೆ ಕೊಟ್ಟಂತ ಯಾವುದಾದ್ರೂ ಪರಂಪರೆ ಇದ್ರೆ ಅದು ವೀರಶೈವ ಪರಂಪರೆ. ಇಲ್ಲಿ ಸಮಾನತೆ ಇದೆ, ಹೆಣ್ಣು ಗಂಡು ಅನ್ನುವಂತ ಭೇದ ಭಾವಗಳಿಲ್ಲ ಪ್ರತಿಯೊಂದರಲ್ಲೂ ಕೂಡ. ಅಷ್ಟೇ ಅಲ್ಲ, ಯಾವ ವ್ಯಕ್ತಿ ಲಿಂಗಧಾರಿಯಾಗಿರ್ತಾನೆ ಅವನನ್ನ ವೀರಶೈವ ಅಂತಾನೆ ಕರಿಬೇಕು ಹೊರತು ಉಪಜಾತಿಗಳಿಂದ ಕರಿಬಾರ್ದು ಅನ್ನುವಂತ ಮಾತು ಬರ್ತದೆ. ಬಹಳ ಅದ್ಭುತವಾದ ಪರಂಪರೆ ಇದೆ.
ಹಾಗಾಗಿ ಪ್ರತಿಯೊಬ್ಬ ಗಂಡು ಮಕ್ಕಳು ಏನ್ ಸಂಕಲ್ಪ ಮಾಡಬೇಕು ಮದುವೆ ಎನ್ನುವಂತ ಸಂಸ್ಕಾರದೊಳಗ, ಮದುವೆಯಾಗಿ ನನ್ನ ಪಾಣಿಗ್ರಹಣ ಮಾಡಿ ಬರುವಂತ ಆ ಹೆಣ್ಣು ಭೋಗದ ವಸ್ತು ಅಲ್ಲ, ಮಕ್ಕಳನ್ನು ಇರುವಂತ ಯಂತ್ರ ಅಲ್ಲ, ಮನೆಯಲ್ಲಿರುವಂತ ಎಲ್ಲರ ಸೇವೆ ಮಾಡುವಂತ ದಾಸಿ ಅಲ್ಲ, ನನ್ನಷ್ಟೇ ಅಧಿಕಾರ, ನನ್ನಷ್ಟೇ ಪ್ರಾತಿನಿಧ್ಯ, ನನ್ನಷ್ಟೇ ಯಜಮಾನಿಕೆ ಈ ಮನೆಯೊಳಗ ಅವಳಿಗೂ ಕೂಡ ಇದೆ ಅನ್ನುವಂಥದ್ದನ್ನ ಅವಕಾಶ ಕೊಟ್ಟಂತ ವ್ಯಕ್ತಿ ಯಾರಿರುತ್ತಲ್ಲ ಆತ ನಿಜವಾಗ್ಲೂ ಕೂಡ ಪಾರ್ವತಿ ಪರಮೇಶ್ವರ ಆಶೀರ್ವಾದಕ್ಕೆ ಭಾಜನನಾಗ್ತಾನೆ. ಒಂದು ಅರ್ಥ ಬರ್ತದೆ. ವಚನಕಾರ ಹೇಳಿದ್ರು, ಸತಿಪತಿಗಳು ಒಂದಾದ ಭಕ್ತಿ ಹಿತವಪ್ಪದು ಶಿವಂಗೆ. ಎಂತ ಅದ್ಭುತವಾದ ಮಾತು. ಹಾಗಾಗಿ ನೂತನ ದಂಪತಿಗಳ ಜವಾಬ್ದಾರಿ ಬಹಳ ದೊಡ್ಡದಿದೆ. ಎರೆ ಬೈರಾಪುರ ಮಠದ ಇತಿಹಾಸ ಬಹಳ ದೊಡ್ಡದು. ಆ ಮನೆಯ ಜಂಗಮ ವಂಶಸ್ಥರು ದಾನಶೀಲರು, ಗುಣಶೀಲರು, ಧರ್ಮವಂತರು, ಅನೇಕ ಪೀಳಿಗೆಗಳಿಂದ ಆ ಮನೆತನ ಉತ್ತಮವಾದ ಸಂಸ್ಕಾರಗಳನ್ನ ನಡೆಸಿಕೊಂಡು ಬಂದಿರತಕ್ಕಂಥದ್ದು. ಇವತ್ತು ಆ ಪರಿವಾರದ ಮಗು ತೇಜಸ್ ಅನ್ನುವಂಥ ವ್ಯಕ್ತಿಯನ್ನ ವಿವಾಹವಾಗಿ ತನ್ನ ಗೃಹಸ್ಥಾಶ್ರಮ ಜೀವನವನ್ನು ನಡೆಸಿಕೊಳ್ತಕ್ಕಂಥ ಒಂದು ಅಪರೂಪದ ಸಂದರ್ಭ. ವಿಶೇಷ ಏನಪ್ಪಾ ಅಂತ ಕೇಳಿದ್ರೆ, ನಿಮಗೆಲ್ಲ ಗೊತ್ತದೆ, ವೀರಶೈವ ಪರಂಪರೆಯೊಳಗೆ ಯಾವುದೇ ಶುಭ ಕಾರ್ಯವನ್ನು ಮಾಡಬೇಕಾದ್ರೆ 5 ಪಂಚಕಲಶಗಳನ್ನು ಸ್ಥಾಪನೆ ಮಾಡಿ ಜಗದ್ಗುರು ಪಂಚಾಚಾರ್ಯರು ಪ್ರತ್ಯಕ್ಷವಾಗಿ ಇಲ್ಲದೆ ಇದ್ರು ಅಪ್ರತ್ಯಕ್ಷವಾಗಿ ಆ ಕಲಶಗಳ ಸಾನ್ನಿಧ್ಯವನ್ನು ವಹಿಸಿ ಮಾಡುವಂತ ಕಾರ್ಯಕ್ಕೆ ಶುಭ ಹಾರೈಸಬೇಕು ಅನ್ನುವಂಥದ್ದು ಒಂದು ಪದ್ಧತಿ. ಇವತ್ತು ಎರಡೂ ಮನೆತನಗಳ ಆ ನೂತನ ವಧುವರರ ಯೋಗ ಭಾಗ್ಯ ಪುಣ್ಯ ಎಷ್ಟು ದೊಡ್ಡದಿದೆ ಅಂತ ಕೇಳಿದ್ರೆ, ಆ 5 ಕಲಶಗಳಲ್ಲಿ ಒಂದು ಕಲಶದ ಅಧಿಪತಿಗಳು ಸ್ವತಃ ಸಾನ್ನಿಧ್ಯವನ್ನು ವಹಿಸಿ ಆಶೀರ್ವಾದ ಮಾಡ್ತಾ ಇದಾರಲ್ಲ. ಹಾಗಾಗಿ ಆ ನೂತನ ದಂಪತಿಗಳ ಬದುಕು ನಿಜವಾಗ್ಲೂ ಕೂಡ ಪಾವನ ಆಗ್ತದೆ, ಚೆನ್ನಾಗಿರ್ತಾರೆ. ಮುಂದಿನ ಭವಿಷ್ಯತ್ತಿನ ಅವರ ಎಲ್ಲ ದಾಂಪತ್ಯ ಬದುಕು ಸುಖಮಯವಾಗಿರಲಿ, ದೇಶವೇ ಹೆಮ್ಮೆ ಪಡ್ತಕ್ಕಂಥ ಸಂತಾನ ಅವರಿಗೆ ಪ್ರಾಪ್ತವಾಗಲಿ. ಮೊದಲೇ ಹೇಳಿದಂತೆ ಗಂಡು ಹೆಣ್ಣು ಅನ್ನುವಂಥ ಭೇದ ಭಾವಗಳಿಲ್ಲ. ಯಾವುದಾದ್ರೂ ಸಂತಾನ ಪ್ರಾಪ್ತ ಆದ್ರೂ ಒಳ್ಳೆಯದೇ ಆಗಲಿ. ಅದರೊಟ್ಟಿಗೆ ಎರಡೂ ಮನೆತನಗಳು ಹಿಂದಿನ ತಮ್ಮ ಹಿರಿಯರು ನಡೆಸಿಕೊಂಡು ಬಂದಂತಹ ರೀತಿ ರಿವಾಜುಗಳು, ಪರಂಪರೆ, ಇವುಗಳನ್ನು ಮುನ್ನಡೆಸಿಕೊಂಡು ಹೋಗ್ತಕ್ಕಂಥ ಎಲ್ಲ ಸಾಮರ್ಥ್ಯ ಎರಡೂ ಮನೆತನದ ಹಿರಿಯರಿಗೆ ಕಿರಿಯರಿಗೆ ಪ್ರಾಪ್ತವಾಗಲಿ. ಜೊತೆಗೆ ಬಂದಂತ ನಿಮ್ಮೆಲ್ಲರಿಗೂ ಕೂಡ ಭಗವಂತ ಒಳ್ಳೆಯದನ್ನು ಮಾಡಲಿ. ಪರಾಭವ ನಾಮ ಸಂವತ್ಸರ, ಹೆಸರೇ ಹೇಳುವ ಹಾಗೆ ಸ್ವಲ್ಪ ಸಮಸ್ಯೆಗಳನ್ನು ತಂದೊಡ್ಡುವಂತ ಸಂವತ್ಸರ. ಮಳೆ ಬೆಳೆಗಳಲ್ಲಿ ಕೊರತೆ, ಸಾಮರಸ್ಯದಲ್ಲಿ ಕೊರತೆ, ಆದರೂ ಕೂಡ ಗುರುಬಲದಿಂದ ಎಲ್ಲವೂ ಕೂಡ ಸರಿಯಾಗತಕ್ಕಂಥ ಯೋಗ ಜಗತ್ತಿಗೆ ನಾಡಿಗೆ ಸಿಗಲಿ ಎನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹಾರೈಸಿ, ವಿಶೇಷವಾಗಿ ನಮ್ಮ ವೈ.ಎಂ. ಶಿವಕುಮಾರ್ ದಂಪತಿ ಬಹಳ ಅದ್ಭುತವಾಗಿರ್ತಕ್ಕಂಥ ದಂಪತಿಗಳು. ಇವತ್ತು ನಾವು ಜಗದ್ಗುರುಗಳಾಗಿದ್ದೇವೆ, ಇವಾಗ ನಮ್ಮ ಸೇವೆ ಮಾಡ್ತಾ ಇದಾರೆ ಅನ್ನುವಂಥ ಭಾವನೆ ಇಲ್ಲ. ಪೂರ್ವಾಶ್ರಮದ ಮುದೇನೂರು ಪಟ್ಟಾಧ್ಯಕ್ಷರಾದಾಗಿನಿಂದ ಹಿಡಿದು ಅವಾಗ್ಲಿಂದನೂ ಕೂಡ ನಮ್ಮ ಸೇವೆಯನ್ನು ಮಾಡ್ಕೊಂಡು ಬಂದಿರತಕ್ಕಂಥ ಅಪರೂಪದ ದಂಪತಿಗಳು.